ದೇಶದಲ್ಲಿ ಪ್ರಜಾಪ್ರಭುತ್ವ ಇದೆಯಾ ಇಲ್ವಾ ಅನ್ನುವಂತಹ ಅನುಮಾನ ಕಾಡ್ತಾ ಇದೆ. ಯಾಕಂದ್ರೆ ಸಂದೇಶ್ ಕಾಲಿಯಲ್ಲಿ ನಡೆದಂತಹ ಮಹಿಳೆಯರ ಮೇಲಿನ ದೌರ್ಜನ್ಯ ಬಗ್ಗೆ ವರದಿ ಮಾಡ್ತಿದ್ದ ರಿಪಬ್ಲಿಕ್ ಬಾಂಗ್ಲಾ ವರದಿಗಾರರ ಮೇಲೆ ದೀದಿ ಸರ್ಕಾರ ಹಲ್ಲೆ ಮಾಡಿದೆ. ವರದಿ ಮಾಡುವಾಗ ವರದಿಗಾರರ ಮೇಲೆ ಪೊಲೀಸರು ಗೂಂಡಾಗಿರಿಯನ್ನು ನಡೆಸಿದ್ದಾರೆ. ವರದಿ ಮಾಡ್ತಾ ಇದ್ದಾಗಲೇ ಅಕ್ರಮ ಅತಿಕ್ರಮಣ ಕೇಸ್ನಲ್ಲಿ ಬಂಧಿಸಿ ಎಳೆದೊಯ್ದಿದ್ದಾರೆ. ಇತ್ತೀಚೆಗೆ ಪಶ್ಚಿಮ ಬಂಗಾಳದಲ್ಲಿ ಮಹಿಳೆಯರು ಮಕ್ಕಳ ಮೇಲೆ ನಡೆದ ದೌರ್ಜನ್ಯ ಇಡೀ ರಾಷ್ಟ್ರಾದ್ಯಂತ ಚರ್ಚೆಯಾಗಿತ್ತು. ಈ ವಿಚಾರವನ್ನ ನಮ್ಮ ರಿಪಬ್ಲಿಕ್ ಬಾಂಗ್ಲಾ ವರದಿಯನ್ನ ಬಿತ್ತರಿಸಿತ್ತು. ಪ್ರಕರಣಕ್ಕೆ ಸಂಬಂಧಿಸಿ ಟಿಎಂಸಿ ನಾಯಕ ಶಹಜಹಾನ್ ಶೇಖ್ ಹಾಗೂ ಆತನ ಬೆಂಬಲಿಗರನ್ನ ಬಂಧಿಸುವಂತೆ ಆಕ್ರೋಶ ವ್ಯಕ್ತವಾಗಿತ್ತು. ಆ ಘಟನೆಗೆ ಸಂಬಂಧಿಸಿ ರಿಪಬ್ಲಿಕ್ ಬಾಂಗ್ಲಾ ವರದಿಗಾರ ಸಂತು ಪನ್ ಎನ್ನುವವರು ನಿರಂತರ ವರದಿಯನ್ನ ಮಾಡ್ತಾ ಇದ್ರು. ವರದಿ ಮಾಡುವಾಗಲೇ ವರದಿಗಾರರ ಮೇಲೆ ಪೊಲೀಸರು ಗೂಂಡಾಗಿರಿ ನಡೆಸಿದ್ದಾರೆ. ಇದೀಗ ರಿಪಬ್ಲಿಕ್ ಬಾಂಗ್ಲಾ ವರದಿಗಾರನ ಬಂಧನ ವಿಚಾರವಾಗಿ ಮಮತಾ ಪೊಲೀಸರ ವಿರುದ್ಧ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ರಾಷ್ಟ್ರಪತಿ ಮಧ್ಯಪ್ರವೇಶಕ್ಕೆ ಬಿಜೆಪಿ ನಾಯಕರು ಒತ್ತಾಯಿಸಿದ್ದಾರೆ. গ্রেফতার করছে পুলিশ। এই মুহূর্তে ছবি দেখানোর চেষ্টা করব। গ্রেফতার করছে পুলিশ একজন সাংবাদিক সন্দেশখালীতে এসে না মায়েদের হয়ে কথা বলার জন্য একজন সন্দেশখালীতে এসে না মায়েদের হয়ে কথা বলার জন্য একজন সাংবাদিককে গ্রেফতার করছে পুলিশ। এই মুহূর্তে সেই ছবি একজন সাংবাদিককে গ্রেফতার করছে পুলিশ। ছবি দেখানোর চেষ্টা করব। একজন সাংবাদিককে এভাবেই চেষ্টা করব। একজন সাংবাদিককে এভাবেই গ্রেফতার করা হচ্ছে। সন্দেশখালীর মায়েদের কথা বলার জন্য একজন সাংবাদিককে গ্রেফতার করছে। ಚಿಕ್ಕಮಗಳೂರು ಬಳಿಕ ಇದೀಗ ರಾಮನಗರದಲ್ಲಿ ವಕೀಲರು ವರ್ಸಸ್ ಪೊಲೀಸರು ಅನ್ನುವಂತಹ ಸನ್ನಿವೇಶ ನಿರ್ಮಾಣವಾಗಿದೆ. 40 ವಕೀಲರ ವಿರುದ್ಧ ಸುಳ್ಳು ಎಫ್ಐಆರ್ ದಾಖಲು ಮಾಡಿದ್ದಾರೆ ಅಂತ ಆರೋಪಿಸಿ ಐಜೂರು ಠಾಣೆ ಪಿಎಸ್ಐ ತನ್ವೀರ್ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಲಾಗಿದೆ. ಪಿಎಸ್ಐ ತನ್ವೀರ್ ವಿರುದ್ಧ ಕ್ರಮಕ್ಕೆ ವಕೀಲರು ನೀಡಿದಂತಹ ಗಡುವು ಅಂತ್ಯ ಆಗ್ತಾ ಇದ್ದಂತೆ ಆಕ್ರೋಶ ಇನ್ನೂ ಜೋರಾಯಿತು. ಜಿಲ್ಲಾಧಿಕಾರಿ ಕಚೇರಿ ಗೇಟ್ ಮುಂದೆ ವಕೀಲರು ಧರಣಿ ಕುಳಿತರು. ವಕೀಲರ ಪ್ರತಿಭಟನೆಗೆ ದೋಸ್ತಿಗಳಿಂದ ಬೆಂಬಲ ವ್ಯಕ್ತವಾಗಿದ್ದು, ಪ್ರತಿಭಟನೆಯಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಭಾಗಿಯಾದರು. ಈ ವೇಳೆ ಮಾತನಾಡಿದ ಅವರು ಕಾಂಗ್ರೆಸ್ ಆಡಳಿತದ ವಿರುದ್ಧ ಹರಿಹಾಯ್ದಿದ್ದಾರೆ. ಬೆಳಿಗ್ಗೆಯಿಂದ ಪ್ರತಿಭಟನೆ ನಡೀತಾ ಇದ್ರು. ಎಸ್ಪಿ ಡಿಸಿ ಬೀಗ ಹೊಡೆದು ಹೋಗಿದ್ದಾರೆ. ರಾಜ್ಯ ಎಲ್ಲಿಗೆ ಹೋಗಬೇಕು ಅಂತ ಬಯಸ್ತಾ ಇದ್ದೀರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ನಾನು ಸಿಎಂ ಆಗಿದ್ದಾಗಲೂ ಅಧಿಕಾರಿಗಳನ್ನ ಈ ರೀತಿ ಬಳಸ್ಕೊಂಡಿರ್ಲಿಲ್ಲ ಅಂತ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಎಲ್ಲಿಗೆ ಹೋಗಬೇಕು ಅಂತ ಬಯಸ್ತಾ ಇದ್ದೀರಿ? ಅರಾಜಕತೆ ಆಗೋದಿಲ್ಲ ಈ ಥರ ಆಡಳಿತ ಆದರೆ? ರಾತ್ರಿ 10:30 ಗಂಟೆ ಆಗಿರಬೇಕು. 10 ಗಂಟೆನಾ? ಒಳಗಡೆ ಬರೀ SPDC ಇದ್ದಂಗಿಲ್ಲ. ಸಣ್ಣ ಖಾಲಿ ಆದ್ರ ಇಲ್ಲ, ಬೀಗ ಹೊಡೆದು ಹೊಡೋದ್ರು. ಅದಕ್ಕೆ ಎಷ್ಟೊಂದು ಜನ ಪೊಲೀಸ್ ನಿಂತ್ಕೊಂಡವ್ರ ಬೀಗ ಹೊಡೆದ ಕಳ್ಸಕ್ಕೆ. ಅಲ್ಲಿಗೆ ಅದಕ್ಕೆ ನಾನು ಹೇಳ್ತಾ ಇರೋದು, ಇವತ್ತು ಈ ಪ್ರೆಸ್ಟೀಜ್ ಇದೆಯಲ್ಲ ನಿಮಗೆ. ನಾನು 20 ತಿಂಗಳು ಈ ತಾಲೂಕಿನ ಜನತೆ ಶಾಸಕನ ಮಾಡಿ ಈ ರಾಜ್ಯದಲ್ಲಿ ಒಂಥರ ಆಕ್ಸಿಡೆಂಟಲ್ ಚೀಫ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದೀನಿ. 20 ತಿಂಗಳು ನಾನು ಆಡಳಿತ ನಡೆಸಿದೆ. ನಂತರ 14 ಬಾರಿ 14 ತಿಂಗಳು ಆಡಳಿತ ನಡೆಸಿದ್ದೇನೆ. ಈ ರೀತಿ ಅಧಿಕಾರಿಗಳನ್ನು ನನ್ನ ಜೀವನದಲ್ಲಿ ನಾನು ಇನ್ನು ವಕೀಲರ ಹೋರಾಟಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಸಾಥ್ ಕೊಟ್ಟರು. ಈ ವೇಳೆ ಮಾತನಾಡಿದ ಅವರು, ವಕೀಲರ ಹೋರಾಟಕ್ಕೆ ಬೆಂಬಲ ಕೊಡೋದಕ್ಕೆ ಬಂದಿದ್ದೇನೆ. ಜ್ಞಾನವಾಪಿ ವಿಚಾರದಲ್ಲಿ ಜಡ್ಜ್ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಲಾಗಿದೆ. ಇದು ನ್ಯಾಯಾಂಗಕ್ಕೆ ಮಾತ್ರ ಅಲ್ಲ, ಹಿಂದೂ ಸಮಾಜಕ್ಕೆ ಮಾಡಿದಂತಹ ಅವಮಾನ ಅಂತ ಹೇಳಿದ್ರು. ಇಂತಹ ಹೇಳಿಕೆ ನೀಡಿದವರ ಮೇಲೆ ಪೊಲೀಸರು ಸುಮೋಟೋ ಕೇಸ್ ದಾಖಲಿಸಬೇಕಿತ್ತು. ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೋ ಅವರ ಮೇಲೆಯೇ ಕೇಸ್ ದಾಖಲಾಗಿದೆ. ಸರ್ಕಾರ ಇಂಥ ವಿಚಾರಕ್ಕೆ ಕುಮ್ಮಕ್ಕು ಕೊಡ್ತಾ ಇದೆ. ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ, ಉಗ್ರ ಹೋರಾಟವನ್ನ ಮಾಡೋದಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟರು. ಇಡೀ ಹಿಂದೂ ಸಮಾಜಕ್ಕೆ ನೋವಾಗಿದೆ ಮತ್ತು ನ್ಯಾಯಾಂಗಕ್ಕೂ ಕೂಡ ಅಗೌರವ ತಂದಿದೆ. ಒಬ್ಬ ಜಡ್ಜ್ಗೆ ಈ ಥರ ನ್ಯಾಯಾಂಗ ನಿಂದನೆ ಮಾಡೋ ಅಂಥದ್ದು ಕೂಡ ದೊಡ್ಡ ಅಪರಾಧ. ಪೊಲೀಸರು ಸುಮೋಟೋ ಕೇಸ್ ತಗೋಬೇಕಾಯ್ತು. ಸುಮೋಟೋ ಕೇಸ್ ತಗೊಂಡಿಲ್ಲ. ಕೇಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಕಂಪ್ಲೇಂಟನ್ನು ಕೂಡ ತಗೊಂಡಿಲ್ಲ. ಇವಾಗ
ಯಾರು ಕಂಪ್ಲೇಂಟ್ ಕೊಟ್ಟು ಲಾಯರ್ಗಳು ಸ್ಟ್ರೈಕ್ ಮಾಡಿದ್ರು ಅವ್ರ ಮೇಲೆ ಕೌಂಟರ್ ಕಂಪ್ಲೇಂಟ್ ಮಾಡಿ ಅವ್ರ ಮೇಲೆ ಕೇಸ್ಗಳು ಮಾಡಿದ್ದಾರೆ. ಆದ್ದರಿಂದ ನಾವು ಈ ಬೆಂಬಲ ಮಾಡ್ತಾ ಇದ್ದೀರಿ, ಹೋರಾಟಕ್ಕೆ ಬೆಂಬಲ ಕೊಡ್ತಾ ಇದ್ದೀರಿ. ಇದು ಇಲ್ಲಿಗೆ ನಿಲ್ಲಲ್ಲ. ಸರ್ಕಾರ ಇದೇ ಥರ ಈ ಖದೀಮರುಗಳಿಗೆ ಸಪೋರ್ಟ್ ಮಾಡಿದ್ರೆ ನಾವು ದೊಡ್ಡ ಹೋರಾಟ. ಇನ್ನು ಪ್ರತಿಭಟನೆಯಲ್ಲಿ ಭಾಗಿಯಾದ ವಿಪಕ್ಷ ನಾಯಕ ಆರ್ ಅಶೋಕ್ ಕಾಂಗ್ರೆಸ್ ಸರ್ಕಾರವನ್ನ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡ್ರು. ಸರ್ಕಾರ ಸತ್ತೋಗಿರುವ ತರ ಕಾಣಿಸ್ತಾ ಇದೆ ಅಂತ ಹೇಳಿದ್ರು. ಸರ್ಕಾರ ಹಣಕ್ಕೋಸ್ಕರ ಪೋಸ್ಟಿಂಗ್ ಕೊಟ್ಟು ಅಧಿಕಾರಿಗಳು ಆಡಿದ್ದೇ ಆಟ ಎನ್ನುವಂತಾಗಿದೆ ಅನ್ನೋ ಗಂಭೀರ ಆರೋಪ ಮಾಡಿದ್ರು. ರಾಜ್ಯ ಒಂದು ರೀತಿಯಲ್ಲಿ ಗೂಂಡಾ ರಾಜ್ಯ ಆಗ್ತಾ ಇದೆ ಅಂತ ಹೇಳಿದ್ರು. ನಿದ್ದೆ ಮಾಡ್ತಾ ಇದ್ರೆ ಎಬ್ಬರಿಸ್ಬೋದು, ಇದೊಂಥರ ಸತ್ತೋದಂಗೆ ಕಾಣಿಸ್ತಾ ಇದೆ. ಸತ್ತೋಗಿರೋ ಥರ ಇದ್ದಾರೆ. ಒಂಥರ ಇಡೀ ಸರ್ಕಾರ ದುಡ್ಡುಗೋಸ್ಕರ ಪೋಸ್ಟಿಂಗ್ಗಳು ಕೊಟ್ಟು ಅಧಿಕಾರಿಗಳು ಆಡಿದ್ದೇ ಆಟ, ಅವ್ರು ಆಡಿದ್ದೇ ಪಾಡಿದ್ದೇ ಪಾಠ ಅನ್ನೋ ರೀತಿ ಇವತ್ತು ರಾಜ್ಯದಲ್ಲಿದೆ. ಅದರ ರೂಪನೇ ಇಲ್ಲಿ. ಮಂತ್ರಿಗಳಿರ್ಬೋದು, ಶಾಸಕರಿರ್ಬೋದು, MP ಇರ್ಬೋದು, ಈ ಥರ ಕಳೆದ ಒಂದು 10-15 ದಿನದಿಂದ ನಡೀತಾ ಇರೋ ಘಟನೆ ಇದು. ಮಾಡ್ತಾ ಇರೋರು ಯಾರು? ನ್ಯಾಯವಾದಿಗಳೆಲ್ಲ ಮಾಡ್ತಾ ಇರೋರು. ನ್ಯಾಯವಾದಿಗಳಿಗೆ ನ್ಯಾಯ ಸಿಗಲ್ಲ ಅಂತ ಹೇಳಿದ್ರೆ ಇನ್ನೆಲ್ಲೋಗ್ಬೇಕು? ಆ ಪರಿಸ್ಥಿತಿಗೆ ಇವತ್ತು ಸರ್ಕಾರ ಜನಗಳನ್ನ ತಳ್ತಾ ಇದೆ. ಗೂಂಡಾ ರಾಜ್ಯ ಆಗ್ತಾ ಇದೆ, ಒಂದು ರೀತಿ ಗೂಂಡಾ ರಾಜ್ಯ. ನಿದ್ದೆ. ಇನ್ನು ಇದೇ ವೇಳೆ ಸರ್ಕಾರದ ಧೋರಣೆಯ ಬಗ್ಗೆಯೂ ಕೂಡ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರರು. ನ್ಯಾಯವಾದಿಗಳಿಗೆ ನ್ಯಾಯ ಇಲ್ಲದ ಸ್ಥಿತಿ ಬಂದಿದೆ ಅಂತಂದ್ರು. 2ನೇ ತಾರೀಕಿನಂದು ನೀಡಿದಂತಹ ಕಂಪ್ಲೇಂಟ್ ಬಗ್ಗೆ ಸರ್ಕಾರ ಇನ್ನೂ ಕ್ರಮ ಕೈಗೊಂಡಿಲ್ಲ. ಸರ್ಕಾರ ಏನು ಕತ್ತೆ ಕಾಯ್ತಾ ಇದೆಯಾ, ಸರ್ಕಾರ ಮಣ್ಣು ತಿಂತಾ ಇದೆಯಾ ಅಂತ ಹೇಳಿ ವಾಗ್ದಾಳಿ ನಡೆಸಿದ್ರು. ನ್ಯಾಯವಾದಿಗಳಿಗೆ ನ್ಯಾಯ ಇಲ್ಲದ ಸ್ಥಿತಿ ಕರ್ನಾಟಕ ಕಾಂಗ್ರೆಸ್ ಮಾಡ್ತಾ ಇದೆ. ಒಂದು ಕಂಪ್ಲೇಂಟ್ ಆದ ತಕ್ಷಣ FIR ಮಾಡಬೇಕು. ಮೊನ್ನೆ ಉಡುಪಿಯಲ್ಲಿ ನಮ್ಮ ಶಾಸಕರಿಬ್ಬರು ಹೋಗಿ ಅಲ್ಲಿ ಒಬ್ಬ ಚರ್ಚಲ್ಲಿರೋ ಸ್ಕೂಲಲ್ಲಿ ಬಳೆ ಏನಕ್ಕೆ ಹಾಕ್ತೀರಾ, ಅದು ಬೆಲೆ ಇಲ್ಲ, ಕುಂಕುಮ ಏನಕ್ಕೆ ಇಡ್ತೀರಾ, ಅದು ಪೌಡ್ರು, ರಾಮ ಯಾರು, ರಾಮನ ಯಾಕೆ ಪೂಜೆ ಮಾಡ್ತೀರಾ ಎಲ್ಲ ಹೇಳಿದ್ರು. ಇಮಿಡಿಯೇಟಲ್ಲಿ 2 ಗಂಟೆಯಲ್ಲಿ ಅವರಿಬ್ಬರ ಮೇಲೆ ಕ್ರಿಮಿನಲ್ ಕೇಸ್ಗಳು 506 ಏನೇನೋ ಹಾಕಿದ್ದಾರೆ. ಇಲ್ಲಿ ಕೊಟ್ಟು 2ನೇ ತಾರೀಕು ಕೊಟ್ಟಿರೋದು, ಇವತ್ತು 20ನೇ ತಾರೀಕು. ಏನು ಸರ್ಕಾರ ಕತ್ತೆ ಕಾಯ್ತಾ ಇದ್ದಾರ? ಕತ್ತೆ ಕಾಯಕ ಇರೋದು ಸರ್ಕಾರ? ಮಣ್ಣು ತಿಂತಾರ ನ್ಯಾಯವಾದಿಗಳಿಗೆ? ಸರ್ಕಾರದ ವಿರುದ್ಧ ವಕೀಲರು ಸಾರಿರುವ ಸಮರ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದ್ದು ಅಹೋರಾತ್ರಿ ಧರಣಿ ಮುಂದುವರಿಯಿತು. PSI ತನ್ವೀರ್ ಅಮಾನತಿಗಾಗಿ ವಕೀಲರು ಪಟ್ಟು ಹಿಡಿದಿದ್ದು ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲೇ ಮಲಗಿ ಸರ್ಕಾರಕ್ಕೆ ಪ್ರತಿಭಟನೆಯ ಬಿಸಿ ಮುಟ್ಟಿಸುವ ಕೆಲಸವನ್ನ ಮಾಡಿದ್ರು. ಜಿರೋಸಾ ಶಾಲೆ ಶಿಕ್ಷಕಿಯಿಂದ ರಾಮನ ಬಗ್ಗೆ ಅವಹೇಳನ ಆರೋಪ ಸಂಬಂಧ ಮಂಗಳೂರಿನ ತಾಲೂಕು ಕಚೇರಿಯ ಎದುರು ಪ್ರತಿಭಟನೆಯನ್ನ ಮಾಡಲಾಯಿತು. ಶಿಕ್ಷಕಿ ಪ್ರಭಾರನ್ನ ಬಂಧಿಸುವಂತೆ VHP ಬಜರಂಗ ದಳ ಪ್ರೊಟೆಸ್ಟ್ ಮಾಡಿದ್ರು. ಇದೇ ವೇಳೆ ಬಿಜೆಪಿ ಶಾಸಕರ ಮೇಲಿನ FIR ಹಿಂಪಡೆಯುವಂತೆ ಆಗ್ರಹಿಸಿದ್ರು. ಏನೋ ಪರಿಸ್ಥಿತಿ ನಿಯಂತ್ರಣ ಮಾಡೋದಕ್ಕೆ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದರು. ಇನ್ನು ಜೆರೋಸಾ ಶಾಲೆಯ ಘಟನೆ ಬಗ್ಗೆ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ ಶಿಕ್ಷಕಿಯೊಬ್ಬರಿಗೆ ಶಾಲೆಯಿಂದ ಗೇಟ್ ಪಾಸ್ ನೀಡಲಾಗಿದೆ. ತೊಕ್ಕೊಟ್ಟುವಿನ ಸಂತ ಸೆಬಾಸ್ಟಿಯನ್ ಶಾಲೆಯ ಶಿಕ್ಷಕಿಯ ಮಗಳು ಜೆರೋಸಾ ಶಾಲೆಯ ವಿದ್ಯಾರ್ಥಿನಿ. ಹೀಗಾಗಿ ಘಟನೆ ನಡೆದ ದಿನ ಅವರು ಕೂಡ ಪೋಷಕರೊಂದಿಗೆ DDPI ಕಚೇರಿಗೆ ಬಂದಿದ್ರು. ಈ ವೇಳೆ ಅವರು ಮಾತನಾಡಿದ ವಿಡಿಯೋ ಮಾಧ್ಯಮಗಳಲ್ಲಿ ಪ್ರಕಟವಾಗಿತ್ತು. ಅದಕ್ಕಾಗಿ ಶಿಕ್ಷಕಿಯನ್ನ ಹುದ್ದೆಯಿಂದ ವಜಾ ಮಾಡಲಾಗಿದೆ. ಇದಾದ ಬಳಿಕ ಶಿಕ್ಷಕಿಗೆ ವಿದೇಶದಿಂದ ಬೆದರಿಕೆ ಕರೆಗಳು ಬರಲಾರಂಭಿಸಿವೆ ಎಂದು ಆರೋಪಿಸಿದ್ದಾರೆ. ಕಂಕನಾಡಿ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಸಾಧಾರಣ 12:30 ನಂತರದಿಂದ ನಿರಂತರವಾಗಿ 2-3/4 ಗಂಟೆ ತನಕ ನಿರಂತರವಾಗಿ ಹೊರದೇಶದಿಂದ ಕರೆಗಳು ಬರ್ತಾ ಇದೆ. ನಾನು ಅದನ್ನು ಒಂದನ್ನು ಸಹ ರಿಸೀವ್ ಮಾಡಲಿಲ್ಲ. ಬಟ್ 12 ಗಂಟೆ ನನ್ನ ಹಸ್ಬೆಂಡ್ ರಿಸೀವ್ ಮಾಡಿದ್ರಂತೆ. ಹಾಗೆ ಜೋರಾಗಿ ಕವಿತಾ ಇಲ್ಲಿದ್ದಾರೆ ಅಂತ ಕೇಳುವಾಗ ಅವ್ರು ಮಲಗಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಕಾಲ್ ಕಟ್ ಆಯಿತು. ಆನಂತರ ಯಾವುದೇ ಕಾಲನ್ನು ನಾನು ರಿಸೀವ್ ಮಾಡಿಲ್ಲ ಸರ್. ಬಿಕಾಸ್ ನನಗೆ ಅದು ಅನಗತ್ಯ. ನನ್ನಲ್ಲಿ ಅವರಿಗೆ ಪ್ರಶ್ನೆ ಮಾಡುವಂಥದ್ದು ಏನಿಲ್ಲ, ಅದು ಅನಗತ್ಯ. ನಾನು ಯಾರಿಗೆ ಉತ್ತರ ಕೊಡಬೇಕು ಅವರಿಗೆ ಕೊಡ್ತೇನೆ. ಸೊ ಅದರ ಬಗ್ಗೆ ಹಾಗಿದ್ದಾಗ 2 ದಿನ ಬಿಟ್ಟು ಮೊನ್ನೆ ಸ್ಯಾಟರ್ಡೆ ದಿನ ಇನ್ನೊಬ್ಬರು ಕತಾರಿಂದ ಒಂದು ಮೆಸೇಜ್ ವಲ್ಗರ್ ಹೇಳಿದರೆ ಭಾರಿ ಕೆಟ್ಟದಾಗಿ ಮಾತಾಡಿ ನನಗೊಂದು ಮೆಸೇಜ್ ಮಾಡಿದರು.
ಅದ್ರ ಬಗ್ಗೆ ನಾನು ಇವತ್ತು ಬಂದು ಕಂಕನಾಡಿ ನಗರ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿದ್ದೇನೆ. ಅದೆಲ್ಲ ಫೋನ್ ನಂಬರ್. ಭಾವೈಕ್ಯತೆಯ ದಿನಾಚರಣೆ ವಿಚಾರಕ್ಕೆ ಗದಗದಲ್ಲಿ 2 ಮಠಗಳ ನಡುವೆ ಸಂಘರ್ಷ ಆರಂಭವಾಗಿದೆ. ತೋಂಟದಾರ್ಯ ಮಠ ಮತ್ತು ಶಿರಹಟ್ಟಿ ಫಕೀರೇಶ್ವರ ಮಠ ನಡುವೆ ತಿಕ್ಕಾಟ ಶುರುವಾಗಿದೆ. ಲಿಂಗೈಕ್ಯ ಸಿದ್ಧಲಿಂಗ ಶ್ರೀಗಳ ಜಯಂತಿಯನ್ನ ಭಾವೈಕ್ಯತೆ ದಿನವನ್ನಾಗಿ ಆಚರಿಸುವುದಕ್ಕೆ ಆಕ್ಷೇಪ ವ್ಯಕ್ತವಾಗಿದೆ. ಶಿರಹಟ್ಟಿಯ ಫಕೀರ ದಿಂಗಾಲೇಶ್ವರ ಹೇಳಿಕೆಗೆ ತೋಂಟದಾರ್ಯ ಮಠದ ಶ್ರೀ ಸಿದ್ದರಾಮ ಶ್ರೀ ಕೌಂಟರ್ ಕೊಟ್ಟಿದ್ದಾರೆ. ವಿಧಾನಸಭೆ ಕಲಾಪದಲ್ಲಿ ಭ್ರಷ್ಟಾಚಾರ ವಿಚಾರವಾಗಿ ಬಿಜೆಪಿ ಶಾಸಕ ಯತ್ನಾಳ್ ಹಾಗೂ ಡಿಕೆ ಶಿವಕುಮಾರ್ ನಡುವೆ ವಾಕ್ಸಮರ ನಡೆದಿದೆ. ಕರೋನಾ ವೇಳೆ ವಿಜಯೇಂದ್ರ ಎಷ್ಟು ಹಣ ಮಾಡಿದ್ರು ಎಂದು ಶಾಸಕ ಯತ್ನಾಳ್ರನ್ನ ಡಿಕೆ ಶಿವಕುಮಾರ್ ಕೇಳುತ್ತಿದ್ರು. ಆಗ ಉಭಯ ನಾಯಕರು ಏಕವಚನದಲ್ಲೇ ವಾಗ್ದಾಳಿಯನ್ನು ನಡೆಸಿದ್ರು. 40% ಸರ್ಕಾರ ಪೇಜಿಎಂ ಅಂತೇಳಿ ಮೊನ್ನೆ ಕೆಂಪಣ್ಣವರು ಈ ಸರ್ಕಾರದಲ್ಲೇ 40% ಇದೆ ಅಂತ ಹೇಳಿದ್ರು. ಬಾಪ 2 ದಿವಸನಾಗ ಅದ್ರ ಬಾಯಿ ಬಂದ್ ಮಾಡಿದ್ರು. ಅದಕ್ಕೇನು ಹಾಕಿದ್ರು, ಜೇನುತುಪ್ಪ ಹಾಕಿದ್ರು ಏನು ಬೆಲ್ಲ ಹಾಕಿದ್ರು ಗೊತ್ತಿಲ್ಲ. ತಮ್ಮಯ್ಯ ನೆಕ್ಸ್ಟ್ ಇವತ್ತು ತಮ್ಮಯ್ಯವರೇ ಮಾತಾಡ್ತೀವಿ. ವಿಜೇಂದ್ರ ಕೋವಿಡ್ ಅಲ್ಲಿ ಏನ್ ಮಾಡುದು ಅಂತ ನೀನೇ ನಿನ್ನ ಬಾಯಿನ ನುಡಿ ಮುತ್ತಿಂದ ಬತ್ತಲ್ಲಪ್ಪ. ನನ್ನ ನುಡಿ ಮುತ್ತಿಂದ ಪಾರ್ಲಿಮೆಂಟ್ ಚುನಾವಣೆ ಆದ್ಮೇಲೆ ಈ ಕಡೆನೆ ಬರ್ತಾರ ನನ್ನ ನುಡಿ ಪಾರ್ಲಿಮೆಂಟ್ ಚುನಾವಣೆ ಆದ್ಮೇಲೆ ಏನ್ ಮಾಡ್ತೀನಿ ಅಂತ ನನಗೂ ಮಾತಾಡಕ್ ಬರ್ತೈತಿ. ಕ್ವಶನ್ ನಿನ್ನ ನುಡಿ ಇರ್ಬೋದು, ನೀವು ಬಹಳ ದೊಡ್ಡವರು. ಪಾರ್ಲಿಮೆಂಟ್ ಚುನಾವಣೆ ಆದ್ಮೇಲೆ ಹೀಗೆ ಬರೋದು. ಏನಪ್ಪಾ ಅಂದ್ರೆ ಏನಪ್ಪಾನೇ ಹೇಳ್ತೀನಿ. ಯಾಕೆ ಅಂದ್ರೆ ಕೋವಿಡ್ ಇದ್ದ ನಾ ಏನು ನಿನಗೆ ಮಲವಾಸಿಗಿಲ್ಲ, ನಾ ಏನು ನಿನ್ನ ಬಳಿ ಬಂದಿಲ್ಲ, ನಾ ಏನು ಎಂದೂ ಬರೋದಿಲ್ಲ, ಬರೋ ಅವಶ್ಯಕತೆ ಇಲ್ಲ. ಎಷ್ಟು ಕೋಟಿ ಹೊಡೆದವ್ರಂತ ನೀವೇ ಹೇಳಿದ್ರಲ್ಲ, ಅದನ್ನು ಹೇಳು. ನೀವು ಶಿವಾನಂದ ಪಾಟೀಲ್ ಜೊತೆಗೂ ಶಾಸಕ ಯತ್ನಾಳ್ ಮಾತಿನ ಯುದ್ಧ ಮಾಡಿದ್ರು. ರೈತರು ಪರಿಹಾರಕ್ಕಾಗಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅನ್ನೋ ಸಚಿವರ ಹೇಳಿಕೆಯನ್ನ ಪ್ರಸ್ತಾಪಿಸಿದ್ದಕ್ಕೆ ಯತ್ನಾಳ್ ವಿರುದ್ಧ ಶಿವಾನಂದ ಪಾಟೀಲ್ ಗರಂ ಆದ್ರು. ಏಕವಚನದಲ್ಲಿ ಉಭಯ ನಾಯಕರು ಬೈದಾಡ್ಕೊಂಡ್ರು. Point of order, ಅವರು ಅಧ್ಯಕ್ಷರೇ, since he has spoken, he has to keep the record. ಅರೆ ತಯಾರದೇನ್ರಿ ಅದು ತಗೊಂಬಂದು ಇಡಿ, ತಗೊಂಬಂದು ಇಡಬೇಕು. ಮಾತಾಡೋದು ಬೇಡ, ತಗೊಂಬಂದು ಇಡಬೇಕು. ತಗೊಂಡ್ಬಂದು ಇಡ್ತೀನಿ, ಇಟ್ಟ ಮೇಲೆ ಮಾತಾಡು. ಹಂಗೇನಿಲ್ಲ, ನಿಮ್ಮ ಮನಿ ಅಲ್ಲ. ಶಿವಾನಂದ ಮಾತಾಡ್ಬೇಕಾದ್ರೆ ಬಾಯಿ ಒಳಗ್ ಮಾತು ಕರೆಕ್ಟ್ ಇರ್ಬೇಕು. ನಿಂದು ಕರೆಕ್ಟ್ ಇರ್ಬೇಕಷ್ಟೇ. ನಾನ್ ನಿಮ್ಗೆ ಕೇಳ್ತಾ ಇರೋದು ತಂದಿಟ್ಟು ಮಾತಾಡಂತ ಹೇಳ್ತಾರೆ. ತಂದಿಟ್ಟು ಮಾತಾಡ್ಲಿಕ್ಕೆ ಅದು ಅಧ್ಯಕ್ಷರ ಅನುಮತಿ ತಗೊಂಡು ನಾನು ಮಾತಾಡ್ತೀನಿ. ಹೇಳಿರಲ್ಲ ಅಧ್ಯಕ್ಷರೇ, ಯಾರು ಜನ ನಾವು ಮಾತಾಡೋ ಒಂದು ಆಧಾರ ರಹಿತವಾಗಿ ರೈತರ ಅದಕ್ಕಾಗಿ ತೀರಿ ಹೋಗ್ತದೆ ಅಂತ ಹೇಳಿ ತಪ್ಪು ಸಂದೇಶ ಹೋಗುದು ಬೇಡ ಅಂತ ಹೇಳ್ತಾರೆ. ಅಂದ್ರೆ ಈಗ ತಾವೇನು ಆದೇಶ ಮಾಡ್ತೀರಿ? ನಾನು ಆದೇಶ ಆಗುತ್ತಾನೆ ಮಾತಾಡಬಾರ್ದು ಅಂತ ಹೇಳ್ತಾರೆ. ಆಧಾರ ಇಟ್ಕೊಂಡೇ ಮಾತಾಡ್ಬೇಕು ಅಂದ್ರೆ ರೈತರ ಆತ್ಮಹತ್ಯೆ ಮಾಡಿಕೊಳ್ತಾರೆ ಅಂತ ಹೇಳಿದ್ರೆ ಮುಂದೆ ಕಡ್ದ ತೆಗಿಸಿ ಅವ್ರಿಗೆ ಒಂದು ಎಕ್ಸೆಪ್ಷನ್ ಇರ್ಲಿ ಅಧ್ಯಕ್ಷರೇ. ಯತ್ನಾಳ್ ಅವ್ರಿಗೆ ಮಾತ್ರ ಎಕ್ಸೆಪ್ಷನ್ ಇಲ್ಲ. ಇನ್ನು ಮೀಸಲಾತಿ ವಿಚಾರಕ್ಕೆ ಸದನದಲ್ಲಿ ಕಾಂಗ್ರೆಸ್ ಬಿಜೆಪಿ ಶಾಸಕರ ನಡುವೆ ವಾಕ್ ಸಮರವೇ ನಡೆದು ಹೋಯಿತು. ನಾನು ಮೀಸಲಾತಿಯಿಂದಲೇ ಶಾಸಕನಾಗಿದ್ದು ಅಂತ ನರೇಂದ್ರ ಸ್ವಾಮಿ ಹೇಳಿದ್ರು. ಈ ವೇಳೆ ಮಧ್ಯ ಪ್ರವೇಶಿಸಿ ನಾವು ಮೀಸಲಾತಿ ವಿರೋಧಿ ಅಲ್ಲ ಅಂತ ಯತ್ನಾಳ್ ಅಬ್ಬರಿಸಿದ್ರು. ಆಗ ಯತ್ನಾಳ್ ಅವರೇ ನಮ್ಮ ಧ್ವನಿ ಅಡಗಿಸಬೇಡಿ ಅಂತ ನರೇಂದ್ರ ಸ್ವಾಮಿ ಟಾಂಗ್ ಕೊಟ್ರು. ಇದಕ್ಕೆ ಪರಮೇಶ್ವರ್ ಸಿಎಂ ಮಾಡಿ ಅನ್ನೋ ಮೂಲಕ ನರೇಂದ್ರ ಸ್ವಾಮಿಗೆ ಯತ್ನಾಳ್ ಕೌಂಟರ್ ಕೊಟ್ರು. ಅಲ್ರಿ ಪರಮೇಶ್ವರ್ ಅವ್ರು ಮುಖ್ಯಮಂತ್ರಿ ಮಾಡ್ರಿ, ನೀವು ಬಂದ್ರೆ ಬೆಂಬಲ ಕೊಡ್ತೀವಿ. ನೀವು ನಮ್ಮ ಪಕ್ಷಕ್ಕೆ ಬಂದ್ರೆ ಮಾಡ್ತೀವಿ. ಬಹಳ ದಲಿತರು ಮಾಡಿ ನಾವು ನಮ್ಮ ಪಕ್ಷ ಬರ್ತೀವಿ. ಬರೀ ಈಗ ನಿಮ್ಗೆ ಅಧ್ಯಕ್ಷರು ಮಾಡಲ್ಲ. ನಿಮ್ಮನ್ನು ಬೆಂಬಲಿಸಿ ಮಾತಾಡ್ತಾರೆ. ನಿಮ್ಮನ್ನು ಬೆಂಬಲಿಸೋದು ಮಾತಾಡುದಲ್ಲ. ನೀವು ಅದನ್ನ ತಪ್ಪಾಗಿ ಸಚಿವರಾಗಿದ್ದವರು ಮೀಸಲಾತಿ ಪರನೋ ಮೀಸಲಾತಿ ಅಲ್ರಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿ. ವಿಧಾನಸಭೆಯಲ್ಲಿ ಅನುದಾನ ಜಟಾಪಟಿ ಕೂಡ ಜೋರಾಗಿತ್ತು. ಅಲ್ಪಸಂಖ್ಯಾತರಿಗೆ ಸರ್ಕಾರ 10,000 ಕೋಟಿ ಕೊಡುತ್ತೆ, ಮುಸ್ಲಿಂ ಬಡಾವಣೆಗೆ 1,000 ಕೋಟಿ ಕೊಡುತ್ತೆ. ಆದರೆ ಬಡವರ ಪರಿಹಾರಕ್ಕೆ ಮಾತ್ರ ಅನುದಾನ ಕೊಟ್ಟಿಲ್ಲ ಅಂತ ಸರ್ಕಾರದ ವಿರುದ್ಧ ಬಿವೈ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ರು. ಅಲ್ಪಸಂಖ್ಯಾತರ ಕ್ಷೇತ್ರವಾರು ತಾರತಮ್ಯ ಬೇಡ,
ಎಲ್ರಿಗೂ ಅನುದಾನ ಹಂಚಿಕೆ ಮಾಡುವಂತೆ ಆಗ್ರಹಿಸಿತು. ನಾವು ಕೇಳಿದ್ದೇವೆ. ನಾನು ಹೇಳ್ತಕ್ಕಂಥದ್ದು ತಮ್ಮ ಮುಖೇನ ಮಾನ್ಯ ಸಚಿವರಿಗೆ ಅಲ್ಪಸಂಖ್ಯಾತರು ಕ್ಷೇತ್ರವಾರು ಹಂಚಿಕೆಯಲ್ಲಿ ತಾರತಮ್ಯ ಮಾಡ್ದೇನೆ ಎಲ್ಲರೂ ಕೂಡ ಸಮಾನವಾಗಿ ಹಂಚಿದ್ರೆ ರಾಜ್ಯದಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತ ಎಲ್ಲರೂ ಕೂಡ ಆ ಕಾಲೋನಿಗಳು ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಇದರಲ್ಲಿ ರಾಜಕಾರಣ ಮಾಡೋದನ್ನು ಬಿಟ್ಟು ತಮ್ಮ ಮೂಲಕ ಸಚಿವರಲ್ಲಿ ಮನವಿ ಮಾಡ್ತಾರೆ.